ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಿನ್ನಜಿಯರ್ ಸ್ವಾಮೀಜಿ ಅವರ ಬಹು ವರ್ಷಗಳ ಕನಸು, ಜೊತೆಗೆ ಎಲ್ಲರ ಸನಾತನ ಧರ್ಮವನ್ನು ಪಾಲಿಸುವಂಥವ್ರು ಎಲ್ಲರ ಕನಸಿದು. ಆದರೆ ಕನಸಿಗೆ ಅಡಿಗಲ್ಲನ್ನು ಹಾಕ್ತಂಥವ್ರು ಚಿನ್ನಜಿಯರ್ ಶ್ರೀಗಳು. ಇವತ್ತು ಲೋಕಾರ್ಪಣೆಗೊಳ್ತಾ ಇರುವಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಬೇಕು. ಇಂಥ ಒಂದು ಸಂದರ್ಭ ಇದು. ಸೊ ಚಿನ್ನಜಿಯರ್ ಸ್ವಾಮೀಜಿಗೆ ಡಾಕ್ಟರ್ ಜೆ ರಾಮೇಶ್ವರ ಅವರು ಕೂಡ ಸಾಥ್ ನೀಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವತ್ತಿನ ಶೆಡ್ಯೂಲ್ ಏನಿದೆ ಅದರ ಪ್ರಕಾರ ಪ್ರತಿಯೊಂದು ಕೂಡ ಈಗ ನಡೀತಾ ಇದೆ. ಯಾಗಶಾಲೆಯಿಂದ ಈಗ ಪ್ರಧಾನಿ ನರೇಂದ್ರ ಮೋದಿ ಹೊರಡ್ತಾ ಇದ್ದಾರೆ. ವಿಶ್ವಕ್ಸೇನ ಇಷ್ಟಿಯ ನಂತರ ಈಗ ಅಲ್ಲಿಂದ ಹೊರಡುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದಾದ ಮೇಲೆ ಇನ್ನೂ ಹಲವಾರು ಶೆಡ್ಯೂಲ್ ಪ್ರಕಾರ ಇವತ್ತಿನ ಪ್ರಧಾನಿ ಮೋದಿಯವರ ಒಂದು ಕಾರ್ಯಕ್ರಮದ ಪಟ್ಟಿ ಏನಿದೆ ಅದರಲ್ಲಿ ಈಗ ಯಾಗಶಾಲೆಗೆ ಬಂದು ವಿಶ್ವಕ್ಸೇನ ಇಷ್ಟಿಯಲ್ಲಿ ಭಾಗವಹಿಸುವಂಥದ್ದಿತ್ತು. ಪ್ರಧಾನಿಯವರ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಜಯ ಸಿಗಲಿ, ಮುಂದಿನ ಆಡಳಿತಾವಧಿ ಅವರ ಕನಸುಗಳು ಎಲ್ಲವೂ ಕೂಡ ಯಾವುದೇ ವಿಘ್ನವಿಲ್ಲದೆ ನೆರವೇರಲಿ ಅನ್ನೋದು ಈ ವಿಶ್ವಕ್ಸೇನ ಇಷ್ಟಿಯ ಒಂದು ಉದ್ದೇಶ ಆಗಿತ್ತು. ಅದಾದ ನಂತರ ಈಗ ಪ್ರಧಾನಿ ನರೇಂದ್ರ ಮೋದಿ ಯಾಗಶಾಲೆಯಿಂದ ಈಗ ಹೊರಟಿದ್ದಾರೆ. ಅಲ್ಲಿನ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಯಾಗಶಾಲೆಯಿಂದ ನಿರ್ಗಮಿಸ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಕ್ಷೇತ್ರದ ಗಣ್ಯರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಲಿದೆ.
ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಮಹಾಯೋಗಿ ಶ್ರೀ ರಾಮಾನುಜಾಚಾರ್ಯರು. ಅವ್ರನ್ನ ನಾವೆಲ್ಲರೂ ಕೂಡ ನೆನೆಸಿಕೊಳ್ಳಬೇಕಾಗಿದೆ. ಆ ಒಂದು ಕೆಲಸ ಇವತ್ತು ಶ್ರೀರಾಮನಗರಂನಲ್ಲಿ ಆಗ್ತಾ ಇದೆ. ಮುಚ್ಚಂತಿಲ್ ಬಳಿ ಇರುವಂತಹ ಶ್ರೀರಾಮನಗರಂ. ಪ್ರಧಾನಿ ನರೇಂದ್ರ ಮೋದಿ ಈಗ ಯಾಗಶಾಲೆಯಿಂದ 108 ದೇಗುಲಕ್ಕೆ, ದಿವ್ಯ ದೇಶ 108 ದೇಗುಲ ಏನಿದೆ ಅಲ್ಲಿಗೆ ಆಗಮಿಸಿದ್ದಾರೆ. ಈಗ 108 ದೇಗುಲಗಳ ಸೊಬಗನ್ನ ಸವಿಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಿದ್ಧರಾಗಿದ್ದಾರೆ. ಅಲ್ಲಿ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಅಲ್ಲಿನ ಸ್ಥಳೀಯ ಗಣ್ಯರು, ಜೊತೆಗೆ ಈ ಒಂದು ಕನಸು ಸಾಕಾರ ಆಗಬೇಕಾದ್ರೆ ರಾತ್ರಿ ಹಗಲು ದುಡಿದಂತ ಅನೇಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಒಂದು ನೆಮ್ಮದಿಯ ದಿನ, ಕನಸು ಸಾಕಾರ ಆಗುವಂತ ದಿನ. ದಿವ್ಯ ದೇಶ 108 ದೇಗುಲಕ್ಕೆ, ದೇವಾಲಯಗಳನ್ನು ವೀಕ್ಷಿಸೋದಕ್ಕೆ ಈಗ ಪ್ರಧಾನಿ ಮೋದಿ ಯಾಗಶಾಲೆಯಿಂದ ಇಲ್ಲಿಗೆ ತಲುಪಿದ್ದಾರೆ. ಶ್ರೀರಾಮನಗರಂನ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಫೆಬ್ರವರಿ 5, 2022 ನಮ್ಮೆಲ್ಲರ ಒಂದು ಬದುಕಿನಲ್ಲಿ ಒಂದು ಮೈಲಿಗಲ್ಲಾಗಿ ನಿಲ್ಲುವಂತಹ ದಿನ ಇದು. ಈಗ 108 ದಿವ್ಯ ದೇಶ ದೇಗುಲಗಳ ಸೊಬಗನ್ನ ಸವಿಯೋದಕ್ಕೆ ಯಾವ ರೀತಿ ಕಲಾಕೃತಿ ಇದೆ, ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಸದ್ಯ ದಿವ್ಯ ದೇಶ 108 ದೇಗುಲಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಅಲ್ಲಿನ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಅದ್ಭುತವಾದಂತಹ ಕಲಾಕೃತಿ, ಪ್ರತಿಯೊಂದು ಕೆತ್ತನೆ, ಪ್ರತಿಯೊಂದು ಶಿಲ್ಪಕಲೆಯಲ್ಲೂ ಕೂಡ ನೀವಲ್ಲಿ ಗಮನಿಸಬಹುದು. ಭಾರತ ದೇಶದ ಪರಂಪರೆಯನ್ನ ಸಾರಿ ಹೇಳುವಂತ ಬದರಿನಾಥ, ಮುಕ್ತಿನಾಥ, ಅಯೋಧ್ಯೆ, ಬೃಂದಾವನ, ಕುಂಭಕೋಣಂ, ತಿರುಮಲಂ, ಶ್ರೀರಂಗಂ, ಕಂಚಿ ಇವೆಲ್ಲ ದೇವಾಲಯಗಳ ಮಾದರಿ ನಿರ್ಮಾಣ ಮಾಡಲಾಗಿದೆ. ಇದು ವಿಶೇಷತೆ. ನೀವು ರಾಮಾನುಜಾಚಾರ್ಯರ ಈ ಪ್ರತಿಮೆಯನ್ನು ನೋಡೋಕೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ 108 ದೇಗುಲಗಳ ಮಾದರಿ ಏನಿದೆ ಅದೆಲ್ಲವನ್ನೂ ಕೂಡ ನೀವು ಅಲ್ಲಿ ಕಣ್ತುಂಬಿಕೊಳ್ಬಹುದು. ಅದು ಬದ್ರಿನಾಥ ಇರಬಹುದು, ಮುಕ್ತಿನಾಥ ಇರಬಹುದು, ಅಯೋಧ್ಯೆ ಇರಬಹುದು, ಬೃಂದಾವನ, ಕುಂಭಕೋಣಂ, ತಿರುಮಲ, ಶ್ರೀರಂಗಂ, ಕಂಚಿ ಎಲ್ಲ ದೇಗುಲಗಳ ಮಾದರಿ ನಿರ್ಮಾಣ ಮಾಡಲಾಗಿದೆ. ಸೊ ಅದನ್ನು ಬಹಳ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಅಂದರೆ ನಿಜವಾಗಿ ನೀವು ಆ ದೇವಾಲಯಗಳಿಗೆ ಹೋದಾಗ ಅಲ್ಲಿರುವಂಥ ಕಲಾಕೃತಿಗಳೇನಿದೆ ಅದನ್ನು ಆರ್ಟಿಫಿಷಿಯಲಿ ಹೇಗೆ ಮಾಡ್ಬೋದು ಅದನ್ನು ಇಲ್ಲಿ ಮಾಡಲಾಗಿದೆ. ಆದರೆ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಇವತ್ತು ಮಾಡಲಾಗಿದೆ. ಜೊತೆಗೆ ಅಲ್ಲಿ ಟ್ಯಾಬ್ ಮೂಲಕ ಕೂಡ ಒಂದಷ್ಟು ಚಾಲನೆ ಕೊಡುವಂಥದ್ದೇನಿದೆ, ಜೊತೆಗೆ ಒಂದಷ್ಟು ವಿವರಿಸುವಂಥದ್ದು ಕೂಡ ಆಗ್ತಾ ಇದೆ. ಸೊ ನಮ್ಮ ಪರಂಪರೆಯ ಜೊತೆಗೆ ಒಂದು ಮಾಡರ್ನ್ ಟೆಕ್ನಾಲಜಿ ಅದನ್ನು ಕೂಡ ಬಳಸಿಕೊಂಡು ಈಗ ನೀವು ನೋಡ್ತಿರೋ ಹಾಗೆ ಇವತ್ತಿನ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಸೊ 108 ದಿವ್ಯ ದೇಶ ದೇಗುಲಗಳ ಒಂದು ವೀಕ್ಷಣೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಈಗ ಸಾಗ್ತಾ ಇದ್ದಾರೆ. ಸೊ ನೀವಿಲ್ಲಿ ನಾವು ಪ್ರವಾಸಿಗರಾಗಿ ಮುಂದಿನ ದಿನಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ 108 ದೇಶದಲ್ಲಿರುವಂತಹ 108 ದೇಗುಲಗಳ ಒಂದು ಮಾದರಿಯನ್ನು ನೀವು ಗಮನಿಸಬಹುದು, ಅಲ್ಲಿ ನೋಡ್ಬೋದು. ಇದು ರಿಯಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ, ತುಂಬಾ ವಿಶೇಷವಾಗಿರುತ್ತೆ. ಎಲ್ರಿಗೂ ಕೂಡ ಪ್ರತಿಯೊಂದು ದೇಗುಲಕ್ಕೂ ಕೂಡ ಹೋಗಿ ಭೇಟಿ ನೀಡೋದಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ಒಂದೇ ಸ್ಥಳದಲ್ಲಿ ಅನೇಕ ಸನ್ನಿಧಿಗಳ ಮಾದರಿಯನ್ನು ನೋಡುವಂಥದ್ದು ಇದೆಯಲ್ಲ, ಅದೊಂದು ಅಪರೂಪದ ಅನುಭವ. ಕುಂಭಕೋಣಂ, ತಿರುಮಲ, ಶ್ರೀರಂಗಂ, ಕಂಚಿ ಎಲ್ಲ ದೇವಾಲಯಗಳು ನಾವು ಉದಾಹರಣೆಗೆ ಒಂದಷ್ಟು ಹೇಳ್ತಾ ಇದ್ದೀವಿ, ಹೊರತುಪಡಿಸಿದ್ರೆ ಈಗ 108 ದೇಗುಲಗಳ ಒಂದು ಮಾದರಿಯನ್ನು ಅಲ್ಲಿ ಮಾಡಲಾಗಿದೆ. ददातु मे स्वाहा क्षुद्रिपासामलाज्येष्ठामलक्ष्मीर्नाशयाम्यहम् अभोधमत श्रियं स्वाहा मनसः काममागोदिं वाजः सत्यमचीमहि पशूनां रूपमन्नत्यपयिश्रेष्ठयदाय स्वाहा कर्दमेन प्रजाभूता मयि सम्भव कर्दमा श्रियं वासय मे कुले मातरं पद्ममालिनीं स्वाहा
आपस्तजन्तु स्निग्धानि चिक्लेदपदमे गृहे निजदेवीं मातरं श्रियं वाचय मे कुले स्वाहा आर्द्रां पुष्करणीं पुष्टिं सुवर्णां हेमवारिणीं सूर्यां हिरण्मयीं लक्ष्मीं जातवेदो आवः स्वाहा आर्द्रां यष्करणीं यष्टिं पिङ्गलां पद्मवारिणीं चन्द्रां हिरण्मयीं लक्ष्मीं जातवेदो आवः स्वाहा तां महावह जातवेदो लक्ष्मीमनपगामिनीं यस्यां हिरण्यं प्रभोदङ्गाबोधाच्योत्वा विन्देशं पुरुषानहं स्वाहा ॐ महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् स्वाहा ॐ महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् स्वाहा ॐ भूमिर्भुम्नाद्योर्परिणान्तरिक्षं महित्वा उपस्थेते देव्यदिदेग्निमन्नादमन्नाद्यायादधे स्वाहा आयङ्गो पृष्टिरक्रमीदधनन्मातरं पुनः पितरं च प्रयान्ति सुभस्वाहा त्रिगुंजद्धाम विराजति वाक्पदङ्गाय शिष्टये प्रत्यस्य वहद्युभिः स्वाहा अस्य प्राणादपानत्यन्तश्चरति रोचना यक्षन्महिषस्तु भस्वाहा यत्पाक्रुद्धः परोपमन्युनायरवर्या सुकल्पमग्ने तत्तव पुनस्त्वोद्दीपयामसि स्वाहा यत्ते मन्युपरोप्तस्य पृथिवीमनुदध्वसे आदित्या विश्वे यद्देवा वसवश्च समाभरन्ति स्वाहा मेदिनी देवी वसुन्धरा स्यात्मसुधा देवी वासवी ब्रह्मवर्चस पितॄणां श्रोत्रं चक्षुर्मनः स्वाहा देवी हिरण्यगर्भिणी देवी प्रसूपरी सदने सत्यायने धीरस्वाहा समुद्रवती सावित्री हनो देवी मत्यगी महोधरणी महोध्यतिष्ठत् शृङ्गे शृङ्गे यज्ञे यज्ञे विभीषणे स्वाहा इन्द्रपत्ने व्यापिने सरसिजयः वायुमते जलजने श्रियं धाराजा सत्यं द्वापरिमेदिनी स्वाहा स्वपरिधत्तङ्गाय विष्णुपत्नीं महीं देवीं माधवीं माधवप्रिया लक्ष्मीं प्रियसखीं देवीं नमाम्यच्युतवल्लभां स्वाहा ॐ धनुर्धरायै विद्महे सर्वसिद्ध्यै च धीमहि तन्नो धरा प्रचोदयात् स्वाहा ॐ धनुर्धरायै विद्महे सर्वसिद्ध्यै च धीमहि तन्नो धरा प्रचोदयात् स्वाहा ॐ शृण्वन्ति श्रोणाममृतस्य गोपां पुण्यावस्या उपशृणोमि वाचम् महीं देवीं विष्णुपत्नीमजोर्यां प्रतीचीमेनागं हविषा यजामः त्रेधा विष्णुरुगायो विचक्रमे महीं दिवं पृथिवीमन्तरिक्षं तच्छ्रोणैरस्तवयुच्छमाना पुण्यग्श्लोकं यजमानाय गृह्णति स्वाहा गृणाहि घृणपते सवितराधिपत्यैर्पयत्वतेरन्तिराजानोऽस्तु स्वाहा ಪ್ರಧಾನಿ ನರೇಂದ್ರ ಮೋದಿ ದಿವ್ಯ ದೇಶದ 108 ದೇಗುಲಕ್ಕೆ ಈಗ ಮಾದರಿಗಳೇನಿದೆ ಅದೆಲ್ಲವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ. ಚಿನ್ನಜಿಯರ್ ಶ್ರೀಗಳು ಪ್ರತಿಯೊಂದನ್ನು ಕೂಡ ವಿವರಿಸುತ್ತಿದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಮೈ ಹೋಮ್ ಗ್ರೂಪ್ನ ಚೇರ್ಮನ್ ಜೆ ರಾಮೇಶ್ವರ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಈ ವೀಕ್ಷಣೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ದೇವಾಲಯಗಳ ಮಾದರಿಯನ್ನ ನಿರ್ಮಾಣ ಮಾಡಲಾಗಿದೆ. ದಿವ್ಯ ದೇಶ 108 ದೇಗುಲಕ್ಕೆ ಈಗ ಪ್ರಧಾನಿ ಮೋದಿ ಭೇಟಿ. ಶ್ರೀರಾಮನಗರಂ ಹೈದರಾಬಾದ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಭವ್ಯವಾಗಿ ನಿರ್ಮಿಸಿರುವಂತಹ ಕಟ್ಟಡಗಳು ಯಥಾ ಸಂಕಲ್ಪಿತ ಹವನಕರ್ಮಣ ಮಧ್ಯೆ ಸಂಭಾವಿತ ಮಂತ್ರತಂತ್ರ ಸ್ವರವರ್ಣ ವಿಧಿ ವಿಪರ್ಯಾಸ ನ್ಯೂನಾದಿರೇಕ ಪ್ರಾಯಶ್ಚಿತ್ತಾರ್ಥಂ ಪಂಚೋಪನಿಷದ್ಭಿಃ ಅದೋ ದೇವಸೂಕ್ತೇನ ಮೂಲಮಂತ್ರೇಣ ಆಜ್ಞಾಹುದೀರ್ಹೋಷ್ಯೆ ಇತಿ ಸಂಕಲ್ಪ್ಯ ಓಂ ಅತಿತೇನ ಮನ್ಯಸ್ವ ಅನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿಧ ಪ್ರಸುವಾ ಓಂ ಶೋಂ ನಮಃ ಪ್ರಾಗ ಪರಮೇಷ್ಠ್ಯಾತ್ಮನೆ ಸ್ವಾಹ ಓಂ ಯಾಂ ನಮಃ ಪರಾಯ ಪುರುಷಾತ್ಮನೆ ಸ್ವಾಹ ಓಂ ರಾಂ ನಮಃ ಪರಾಗ ವಿಶ್ವಾತ್ಮನೆ ಸ್ವಾಹ ಓಂ ವಾಂ ನಮಃ ಪರಾಗ ನಿವೃತ್ತ್ಯಾತ್ಮನೆ ಸ್ವಾಹ ಓಂ ಲಾಂ ನಮಃ ಪರಾಗ ಸರ್ವಾತ್ಮನೆ ಸ್ವಾಹ ಓಂ ಅತೋ ದೇವಾ ಅವಂತು ನೋಗತೋ ವಿಷ್ಣುರ್ವಿಜಕ್ರಮೇ पृथिव्या सप्तधामभिः स्वाहा इदं विष्णुर्विजक्रमे त्रेधानि दधे पदं
समूढमस्य भागो सुरे स्वाहा ॐ त्रीणि पदा विजक्रमे विष्णुर्गोपा अदाभ्यः ततो धर्माणि धारयन् स्वाहा ॐ विष्णोः कर्माणि पश्यत गतो व्रतानि पस्पसे इन्द्रस्य युज्यः सखा स्वाहा ॐ तद्विष्णोः परमं पदको सदा पश्यन्ति सूरजः दिवि भजक्षुरातु तद्गस्वाहा तद्विप्रासो विपन्यवो जागृवान् सस्यमिन्धते विष्णोर्यत्पारमं पदं स्वाहा अष्टाक्षर्या अष्टवारं जुह्यात् ॐ स्वाहा 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 ॐ भूस्वाहाग्दगहिदम् ॐ भुवस्वाहा वायभेदम् ॐ सुभस्वाहा सूर्याहेदम् ॐ भूर्भुवस्वस्वाहा प्रजापतगहिदम् ॐ अतिथेन्वमग्गुस्थाः अनुमतेन्वमग्गुस्थाः सरस्वतेन्वमग्गुस्थाः प्रासावीः प्राणानायम्यः ॐ पूर्वोक्त एवं गुणविशेषणविशिष्टायाम् अस्यां शुभतिथौ अस्य श्रीभगवतो देवदेवोत्तमस्य श्रीमदखिलाण्डकोटिब्रह्माण्डनायकस्य देवदेवस्य जगत्कुटुम्बिनः जगद्रक्षणार्थमवतीर्णस्य ब्रह्मादिसकलमुनिजनसंसेवितस्य श्रीसीतालक्ष्मणहनुमत्समेत श्रीरामचन्द्रस्वामिनः कृपया ಶ್ರೀಮದ್ವೇದಮಾರ್ಗಪ್ರತಿಷ್ಠಾಪನಾಚಾರ್ಯಾಣಾಂ ಈಗ ಕತ್ತಲಾಗ್ತಿದ್ದ ಹಾಗೆ ಬೆಳಕಿನ ಮೂಲಕ ಈಗ ಶ್ರೀರಾಮಾನುಜಾಚಾರ್ಯರ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ದೀವಿ. ಆ ಬೆಳಕಿನ ನಡುವೆ ಈ ಸ್ವರ್ಣ ಲೇಪಿತ ವಿಗ್ರಹವನ್ನು ನೋಡ್ತಾ ಇದ್ದೀವಿ. ಹೇಗಿದೆ ಚಿನ್ನದ ದೇವರ ಮೂರ್ತಿ ಏನಿದೆ, ಚನ್ನಚೇರ ಸ್ವಾಮೀಜಿ 120 kg ಚಿನ್ನವನ್ನು ಬಳಸಿ ಮಾಡಿರುವಂತಹ ಒಂದು ಪ್ರತಿಮೆ ಇದು. ಪೀಠ ಏನಿದೆ ಅದನ್ನ 120 kg ಚಿನ್ನ ಬಳಸಿ ಮಾಡಲಾಗಿದೆ. ಶ್ರೀರಾಮಾನುಜಾಚಾರ್ಯರ 54 ಇಂಚು ಎತ್ತರದ ಪ್ರತಿಮೆಯನ್ನ ಏನು ಸ್ಥಾಪಿಸಲಾಗಿದೆ, ಅದರ ಪೀಠ 120 kg ಚಿನ್ನವನ್ನ ಬಳಸಿ ಮಾಡಿರುವಂತದ್ದು. ಇದಕ್ಕೆ ಪ್ರತಿನಿತ್ಯ ಅಭಿಷೇಕ, ಆರಾಧನೆ, ರಾಜಭೋಗದ ಜೊತೆಗೆ ದಿನನಿತ್ಯದ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಚಿನ್ನದ ಪೀಠದಲ್ಲಿ ಆಸೀನರಾಗಿರುವಂತಹ ಶ್ರೀರಾಮಾನುಜಾಚಾರ್ಯರ ಪ್ರತಿಮೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ಈ ಲೋಕಾರ್ಪಣೆಯ ಬಗ್ಗೆ ಹೇಳ್ತಾ ಇದ್ವಿ. ಜೊತೆಗೆ ಮಾತನಾಡುವಂಥದ್ದು ಕೂಡ ಈ ಪ್ರತಿಮೆಯ ವಿಶೇಷತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಕ್ಷಣದ ಬಗ್ಗೆ, ಈ ಪ್ರತಿಮೆಯ ಹಿಂದೆ ಇರುವಂತಹ ಕನಸು, ಶ್ರಮ ಇದೆಲ್ಲವೂ ಕೂಡ ಸಾಕಾರಗೊಂಡಿರೋದ್ರ ಬಗ್ಗೆ ಮಾತನಾಡುವಂಥದ್ದಿದೆ. 216 ಅಡಿ ಎತ್ತರದ ಈ ಬೃಹತ್ ಪ್ರತಿಮೆಯನ್ನ ಭೂಕಂಪ, ಚಂಡಮಾರುತ ಇಂಥ ಎಂಥದ್ದೇ ನೈಸರ್ಗಿಕ ವಿಕೋಪಗಳಾದರೂ ಕೂಡ ಅದನ್ನು ತಡೆದುಕೊಳ್ಳುವಂಥ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಸಮಾನತೆಯ ಪ್ರತಿಮೆಯು ರಿಕ್ಟರ್ ಮಾಪಕದಲ್ಲಿ ಸುಮಾರು 9 ಪಾಯಿಂಟ್ಗಳಷ್ಟು ಭೂಕಂಪನ ಆದರೂ ಕೂಡ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಈ ಪ್ರತಿಮೆಗೆ ಇದೆ. ಅದೇ ರೀತಿಯಾಗಿ ಚಂಡಮಾರುತ ಸಮಯದಲ್ಲಿ ಗಂಟೆಗೆ 300 ಕಿಲೋಮೀಟರ್ ವೇಗವನ್ನು ಕೂಡ ತಡೆದುಕೊಳ್ಳುವಂಥ ಶಕ್ತಿ ಈ ಪ್ರತಿಮೆಗಿದೆ. ಸೊ ಈ ರೀತಿಯಾಗಿ ಬಹಳ ಶಕ್ತಿಯುತವಾಗಿ ಯಾವುದೇ ನೈಸರ್ಗಿಕ ವಿಕೋಪಗಳಿಗೂ ಕೂಡ ಜಗ್ಗದಂತೆ ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಜೈ ಶ್ರೀಮನ್ನಾರಾಯಣ. ಈಗ ಕತ್ತಲಾಗ್ತಿದ್ದ ಹಾಗೆ ಈ ಬೆಳಕಿನಲ್ಲಿ ರಾಮಾನುಜಾಚಾರ್ಯರ ಪ್ರತಿಮೆ ಹೇಗೆ ಕಂಗೊಳಿಸ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಸುಮ್ಮನೆ ಬಹುತೇಕ ಪ್ರವಾಸಿಗರು ಮುಂದಿನ ದಿನಗಳಲ್ಲಿ ಬರ್ತಾರೆ, ಅವರೆಲ್ಲರಿಗೂ ಕೂಡ ರಾತ್ರಿಯ ದೃಶ್ಯಗಳು, ಈ ಬೆಳಕಿನಲ್ಲಿ ಕಾಣಿಸುವಂಥ ಪ್ರತಿಮೆ ರೋಮಾಂಚನವನ್ನು నీడోతరలే అనుమాన ಇಲ್ಲ. అయిన భగవద్ రామానుజుల వారి సన్నిధికి స్వామివారిని మోడీ గారిని తీసుకువెళ్తున్నారు. బంధువులారా, రామానుజాచార్య స్వామి ఎంత గొప్ప మహనీయులో. ಇದೀಗ ದಿವ್ಯ ದೇಶದ 108 ದೇಗುಲಗಳನ್ನು ಈಗ ಅಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಜೊತೆಗೆ ನಾವು ಈ ಡಿಸೈನ್ ಬಗ್ಗೆ ಆಗಲೇ ಹೇಳ್ತಾ ಇದ್ವಿ, ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ ಅಂತ. ಅದರ ಪ್ರತಿಯೊಂದು ವಿಚಾರವನ್ನು ಕೂಡ ವಿವರಿಸ್ತಾ ಇದ್ದಾರೆ, ಶ್ರೀಗಳಲ್ಲಿ ವಿಚಾರಿಸ್ತಾ ಇದ್ದಾರೆ, ಎಲ್ಲ ವಿವರಿಸ್ತಾ ಇದ್ದಾರೆ ವಿಚಾರಗಳನ್ನು.
ಇದರಲ್ಲಿ ಪ್ರಮುಖವಾಗಿ ಭಾತಿ ಈ ಆನೆಗಳ ಡಿಸೈನ್ ಇರ್ಬೋದು, ಅದೇ ರೀತಿಯಾಗಿ ಚಿನ್ನದಿಂದ ಮಾಡಲಾಗಿರುವಂಥ ಪೀಠ, ప్రకాశిస్తుంది. ఎందుకు అంటే ಒಟ್ಟು 36 ಆನೆಗಳು ಶಾಸ್ತ್ರಾల ಈ ಪೀಠವನ್ನು ನಿರ್ಮಾಣ ಮಾಡಿರುವಂಥದ್ದು. ಪದ್ಮಪೀಠ 27 ಅಡಿ ಎತ್ತರದ ಪದ್ಮಪೀಠ, ಭದ್ರಾ ವೇದಿಕೆ ಎತ್ತರ ಸುಮಾರು 54 ಅಡಿ, ಒಟ್ಟು ಶಂಖಗಳು ಮತ್ತು ಚಕ್ರಗಳು 18, ಕಮಲದ ದಳಗಳಿಂದ ಮಾಡಿರುವಂಥ ಪೀಠ ಅದು. ಸೊ 54 ದಳಗಳು, ಕಮಲದ ಕೆಳಗೆ 36 ಆನೆಗಳ ಕಲಾಕೃತಿಯನ್ನು ಮಾಡಲಾಗಿದೆ. ಸೊ ನೀವೀಗ ನೋಡ್ತಿರೋ ಹಾಗೆ, ಕತ್ತಲಾಗ್ತಾ ಇದ್ದ ಹಾಗೆ ಈ ಪ್ರತಿಮೆಯ ಸೊಬಗು ಇನ್ನಷ್ಟು ಕಂಗೊಳಿಸ್ತಾ ಇದೆ. ಶ್ರೀರಾಮನಗರಂ ಹೈದರಾಬಾದ್ ಸದ್ಯಕ್ಕೆ ನೀವು ನೋಡ್ತಿರುವಂತಹ ದೃಶ್ಯಗಳು ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸ್ತಿರುವಂತಹ ಕ್ಷಣ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ಲೋಕಾರ್ಪಣೆಯ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಈ ದಿನಕ್ಕಾಗಿ ಚಿನ್ನಜ್ಜಿಯ ಶ್ರೀಗಳು ಸೇರಿದ ಹಾಗೆ ಈ ಕನಸಿನ ಹಿಂದೆ ಇರುವಂಥವರು, ರಾತ್ರಿ ಹಗಲು ಶ್ರಮಿಸಿದಂಥವರು, ಇವತ್ತಿನ ದಿನ ಅವರಿಗೆ ಬಹಳ ವಿಶೇಷ. ಎಲ್ಲರಿಗೂ ಕೂಡ ಇದನ್ನು ಕಣ್ತುಂಬಿಕೊಳ್ತಿರುವಂಥ ನಮಗೂ ಕೂಡ ಇದು ಅಪರೂಪದ ಕ್ಷಣ. ಇನ್ನು ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ಇದೊಂದು ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಪ್ರವಾಸಿಗರಿಗೆ ತಮ್ಮ ಒಂದು ಪ್ಲಾನಿಂಗ್ ಏನಿರುತ್ತೆ, ಇಂಥ ಒಂದು ಜಾಗಕ್ಕೆ ತಮ್ಮ ಜೀವಮಾನದಲ್ಲಿ ಒಮ್ಮೆ ಭೇಟಿ ಕೊಡಬೇಕು ಅನ್ನೋ ಇರುವಂತಹ ಸ್ಥಳಗಳಲ್ಲಿ ಈ ಸ್ಥಳ ಕೂಡ ಒಂದಾಗುತ್ತೆ ಅನ್ನೋದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ನೀವೀಗ ನೋಡ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಲ್ಲಿಗೆ ಆಗಮಿಸಿದ್ದಾರೆ. ಇನ್ನು ಈ ಪ್ರತಿಮೆಯ ವಿಶೇಷತೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರತಿಮೆಯ ಒಟ್ಟು ಎತ್ತರ 216 ಅಡಿ, ರಾಮಾನುಜಾಚಾರ್ಯರ ಪ್ರತಿಮೆ 108 ಅಡಿ ಇದೆ, ತ್ರಿದಂಡಂ 135 ಅಡಿ ಎತ್ತರ, ಪದ್ಮಪೀಠ 27 ಅಡಿ ಎತ್ತರ. ಅದೇ ರೀತಿಯಾಗಿ ನೀವಲ್ಲಿ ಆನೆಗಳ ಈ ಡಿಸೈನ್ ಅನ್ನು ನೋಡ್ತಾ ಇದ್ದೀರಿ. ಸುಮಾರು 36 ಆನೆಗಳು ಈ ಕಮಲದ ದಳದ ಒಂದು ಆಕೃತಿಯನ್ನೇನು ಮಾಡಲಾಗಿದೆ ಅದರ ಕೆಳಗೆ 36 ಆನೆಗಳ ಒಂದು ಡಿಸೈನ್ ಅನ್ನು ಮಾಡಿದ್ದಾರೆ. ಪದ್ಮಪೀಠ 27 ಅಡಿ ಎತ್ತರ ಇದೆ. ಸಮಾನತೆಯ ಪ್ರತಿಮೆಯು ಒಟ್ಟು 216 ಅಡಿ ಇದ್ರೆ ಅದರಲ್ಲಿ ಏನೇನೆಲ್ಲ ಡಿವೈಡ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ವಿ. ತ್ರಿದಂಡಂ 136 ಅಡಿ ಎತ್ತರ ಇದೆ. 35 కుండాలతో శ్రీ లక్ష్మీనారాయణ మహాక్రతు జరుగుతోంది. సేవిద్దాం. జై శ్రీమన్నారాయణ.